ನೋಡಿ, ಇಲ್ಲೇನಾಗುತ್ತೆ, ಈ ಒಂದು ನಾನು ಎಲ್ಲ ಕೊಲೆಗಳ ಬಗ್ಗೆನೂ ನಾನಿಲ್ಲಿ ತೆಗೆದುಕೊಂಡಿಲ್ಲ. ಕೆಲವು ತೀರಾ ಇತ್ತೀಚಿನದ್ದು ಅಂತ ಕನ್ಸಿಡರ್ ಆಗಿರ್ತಕ್ಕಂಥ ಕೆಲವು ಕೊಲೆಗಳು, ಇದನ್ನು ಧಾರ್ಮಿಕ ದ್ವೇಷದ ಹಿನ್ನೆಲೆಯಲ್ಲಿಯೇ ಆಗಿರ್ತಕ್ಕಂಥ ಕೊಲೆಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆ ಒಂದು 4 ಕೊಲೆಗಳ ಬಗ್ಗೆ ನಾನು ಮಾತ್ರ ಮಾತಾಡ್ತಾ ಇದ್ದೀನಿ ಇವತ್ತು ಈಗಿನ ಸಮಯಾವಕಾಶದಲ್ಲಿ. ಪ್ರವೀಣ್ ನೆಟ್ಟಾರು BJPಯ ಸಕ್ರಿಯ ಕಾರ್ಯಕರ್ತನಾಗಿದ್ದಂಥ ಹುಡುಗ, ಜೀವನಕ್ಕೆ ಏನು ಮಾಡ್ಕೊಂಡಿದ್ದ ಪ್ರವೀಣ್ ನೆಟ್ಟಾರು ಅಂತ ಹೇಳಿದ್ರೆ, ಒಂದು ಕೋಳಿ ಅಂಗಡಿ ನಡೆಸ್ಕೊಂಡು ಜೀವನ ಸಾಗಿಸ್ತಾ ಇದ್ದ. ಅವನಾಯಿತು, ಅವನ ಫ್ಯಾಮಿಲಿ ಆಯಿತು, ಅವನ ಕೆಲಸ ಆಯಿತು ಅಂತ ಇದ್ದಂಥವನು. ನೆಟ್ಟಾರು ಸಾವಿನ ನಂತರದಲ್ಲಿ ಪತ್ನಿಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದೆ. BJPಯ ಕಡೆಯಿಂದ ಸುಮಾರು 70 ಲಕ್ಷ ರೂಪಾಯಿಯ ಮನೆ ಕಟ್ಟಿಕೊಡಲಾಗಿದೆ ಅಂತ ಹೇಳ್ತಾರೆ. ಇದೊಂದು ಭಾಗ ಪ್ರವೀಣ್ ನೆಟ್ಟಾರು ಮನೆ ವಿಚಾರದಲ್ಲಿ. ಫಾಜಿಲ್ ಇವನು MBA ಓದ್ಕೊಂಡಿದ್ದಂಥ ಹುಡುಗ. ಈ ಫಾಜಿಲ್ಗೆ ವಿಚಾರಕ್ಕೆ ನಾವು ಬರೋದಾದರೆ, MBA ಓದಿದಂಥ ಹುಡುಗ ಇವನು. ಫಾಜಿಲ್ ಕುಟುಂಬ ಶ್ರೀಮಂತರಿದ್ದಾರೆ. ಸ್ವಂತ ಉದ್ಯಮ ಕೂಡ ಫಾಜಿಲ್ನದ್ದು ಇತ್ತು. ಸ್ವಂತ ಉದ್ಯಮ ನಡೆಸ್ತಾ ಇದ್ದರು. ಜೀವನಕ್ಕೆ ಕೊರತೆ ಏನಿದ್ದಂಥ ಹುಡುಗ ಅಲ್ಲ ಇವನು. ಆಯಿತು, ನೆಕ್ಸ್ಟ್ ಬಂದಾಗ ಸುಹಾಸ್ ಶೆಟ್ಟಿ ಬಗ್ಗೆ ಮಾತಾಡಬೇಕು. ಬಜರಂಗ ದಳದ ಮಾಜಿ ಸದಸ್ಯ ಆಗಿದ್ದ ಇವನು. ದಕ್ಷಿಣ ಕನ್ನಡದಲ್ಲಿ ಇವನ ವಿರುದ್ಧ 5 ಪ್ರಕರಣಗಳಿದ್ದವು. ಮಧ್ಯಮ ವರ್ಗದ ಕುಟುಂಬದವನಾಗಿದ್ದ, ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾ ಇದ್ದ. ಪಿತ್ರಾರ್ಜಿತವಾಗಿ ಬಂದಂಥ ಚಿಕ್ಕ ತೋಟ ಇವನಿಗೆ ಇತ್ತು. ಇವನು ಅವನ ಗೆಳೆಯನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೆಳೆಯನನ್ನು ಪದೇ ಪದೇ ರಕ್ಷಣೆ ಮಾಡ್ತಾ ಇದ್ದ. ಗೆಳೆಯನ ಮೇಲೆ ಬಹಳ ಅಟೆಂಪ್ಟ್ಗಳಾಗ್ತಾ ಇತ್ತು. ಪ್ರಶಾಂತ್ ಅಂತ ಇರಬೇಕು ಅವನ ಹೆಸರು. ತುಂಬ ಅಟೆಂಪ್ಟ್ ಆಗ್ತಾ ಇತ್ತು, ಅಂದಮೇಲೆ ಮರ್ಡರ್ ಅಟೆಂಪ್ಟ್ಗಳಾಗ್ತಾ ಇತ್ತು. ಹಾಗೆಲ್ಲ ಸುಹಾಸ್ ಅಡ್ಡ ಬರ್ತಾ ಇದ್ದ, ಕಾಪಾಡಿಬಿಡ್ತಾ ಇದ್ದ ಅನ್ನೋ ಒಂದು ದ್ವೇಷಕ್ಕೆ ಸುಹಾಸನ್ನು ಮುಗಿಸಿದ್ರು ಅಂತ ಆಯಿತು. ಅಬ್ದುಲ್ ರಹೀಮ್, ಇವ್ನು ನೋಡಿ, ಅಬ್ದುಲ್ ರಹೀಮು ಇವೊಂದು ಬೇಕಾದಷ್ಟು ವಿಷಯಗಳು ಹೊರಗಡೆ ಬರ್ತಾ ಇವೆ. ಅಬ್ದುಲ್ ರಹೀಮ್ ಏನಾಗಿದ್ದ ಅಂದರೆ ಪಿಕಪ್ ವಾಹನ ಚಾಲಕ ಆಗಿದ್ದ ಇವನು ಅಂತ. ಒಂದು ಸ್ವಂತ ಶ್ರಮದ ಮೇಲೆ 2-3 ಪಿಕಪ್ ವಾಹನಗಳನ್ನು ಇವನು ಖರೀದಿ ಮಾಡ್ಕೊಂಡಿದ್ದ ಅಂತ. ಅವನದೇ ಶ್ರಮ ಅದು. ಮರಳು ಸಾಗಿಸೋದು, ಅದನ್ನು ಸಮಾರಂಭಗಳಿದ್ದರೆ ಇವನು ಗಾಡಿಗಳನ್ನು ಕೊಡೋದು, ಈ ಕೆಲಸವನ್ನು ಇವನು ಮಾಡ್ತಾ ಇದ್ದ. ಕೆಲವು ದೇವಸ್ಥಾನದ ಕೆಲಸಗಳಲ್ಲೂ ಕೂಡ ಇವನ ಅಳಿಲು ಸೇವೆ ಇತ್ತು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಅಟ್ ದ ಸೇಮ್ ಟೈಮ್ ಈಗ ಇವನನ್ನು ಕೊಂದ ಅಂತ ಯಾವ ದೀಪಕ್ಕನ ಮೇಲೆ ಒಂದು ಆರೋಪ ಕೇಳಿ ಬಂದಿದೆಯೋ, ಆ ದೀಪಕ್ಕೂ ಇವನು ಒಳ್ಳೆ ಸ್ನೇಹಿತರಾಗಿದ್ದರು ಅಂತ. ಆ ದೀಪಕ್ ಮತ್ತು ರಹೀಮ್ ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ದೀಪಕನ ತಂದೆಗೆ ಹುಷಾರಿಲ್ಲದೆ ಇದ್ದಾಗ, ಅವರಿಗೆ ಬ್ಲಡ್ ಬೇಕಿದ್ದಾಗ, ಇದೇ ಅಬ್ದುಲ್ ರಹೀಮ್ ಆ ದೀಪಕನ ತಂದೆಗೆ ಬ್ಲಡ್ ಅರೇಂಜ್ ಮಾಡಿ ಕೊಟ್ಟಿದ್ದ. ಜೊತೆಗೆ ದೀಪಕ್ ಮನೆ ಕಟ್ತಾ ಇದ್ನಲ್ಲ, ಆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರಳು ಕೂಡ ಇವನು ಹಾಕಿದ್ದ. ಮರಳಿನ ದುಡ್ಡನ್ನು ದೀಪಕ್ ಕೊಟ್ಟಿರಲಿಲ್ಲ. ಒಂದು 30,000 40,000 ಇರಲಿ, ಅದು 10,000 ಆದರೂ ಆಗಲಿ 5,000 ಆಗಲಿ, ಅದು ಬೇರೆ ವಿಚಾರ. ಆ ಥರದ್ದೇನೋ ದುಡ್ಡಿಗೋಸ್ಕರವಾಗಿ ಏನೋ ಮರ್ಡರ್ ಆಗಿಬಿಟ್ಟಿದೆ ಅಂತಲೂ ಅಲ್ಲ ಇದು. ಸೊ ಆ ಥರದ ಒಂದು ಹುಡುಗನಾಗಿದ್ದ ಇವನು. ತಾನಾಯಿತು, ತನ್ನ ಕೆಲಸ ಆಯಿತು, ಜೊತೆಗೆ ಇವನ ಮನೆ ಕಟ್ಟೋ ಕೆಲಸ ಕೂಡ ನಡೀತಾ ಇತ್ತು ಅಂತ. ಅಲ್ಲಿ ಏನು ಅರ್ಜೆಂಟಿಗೆ ಮರಳಬೇಕು ಅಂದಾಗ ಇವನು ರಹೀಮು ಅವನ ಮನೆಗೆ ತಂದಿಟ್ಕೊಂಡಿದ್ದಂಥ ಮರಳನ್ನು ತಗೊಂಡೋಗಿ ದೀಪಕನ ಮನೆಯ ಮುಂದೆ ಇನ್ನೊಬ್ಬ ಹೆಲ್ಪರ್ನ ಕರ್ಕೊಂಡೋಗಿ, ಅವನ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ಅವರ ಮನೆ ಮುಂದೆ ಅನ್ಲೋಡ್ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಇದ್ದಕ್ಕಿದ್ದಂತೆ ಅವಿತಿಕೊಂಡು ಬಂದಿದ್ದಂತಹ ದೀಪಕ್ ಮತ್ತು ಗ್ಯಾಂಗು ಇವನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಮನಸ್ಸೋ ಇಚ್ಛೆ ಮಚ್ಚು ಬೀಸಿಬಿಡ್ತಾರೆ ಇವನ ಮೇಲೆ. ನಂದು ಹೇಗಿದ್ದರೂ ಮುಗಿಸ್ತಾರೆ, ನೀನು ಓಡಿ ಹೋಗು ಅಂಥೇಳಿ ಇವನ ಜೊತೆಗಿದ್ದಂಥ ಹುಡುಗನಿಗೆ ಇವನು ಹೇಳಿ, ಆ ಹುಡುಗ ಓಡಿ ಹೋಗಿ ಜನ ಕರ್ಕೊಂಡು ಬರುವಷ್ಟರಲ್ಲಿ ಅಬ್ದುಲ್ ರಹೀಮ್ ಹೆಣ ಆಗಿಬಿಟ್ಟಿದ್ದ ಆ ಮರಳಿನ ಮಧ್ಯೆನೇ. ತುಂಬ ಬಾಂಧವ್ಯ ಇತ್ತು, ಒಡನಾಟ ಇತ್ತು, ಕಷ್ಟಗಳಿಗೆ ನೆರವಾಗುವಂಥ ಗುಣ ಇತ್ತು. ಈ ದೀಪಕ್ ಮತ್ತು ಅಬ್ದುಲ್ ರಹೀಮನಿಗೆ ಜಗಳ ಮಾಡ್ಕೊಳ್ಳಿಕ್ಕಾಗಲಿ, ಕೊಲೆ ಮಾಡಲಿಕ್ಕಾಗಲಿ, ಹೊಡೆದಾಡಲಿಕ್ಕಾಗಲಿ ಒಂದು ಜೆನ್ಯೂನ್ ರೀಸನ್ ಅನ್ನೋದೇ ಇರಲಿಲ್ಲ. ಅವರಪ್ಪನೂ ಅದನ್ನೇ ಮಾತಾಡ್ತಾರೆ. ಅಬ್ದುಲ್ ರಹೀಮ್ ಅವರ ಅಪ್ಪನೂ ಕೂಡ ಇದನ್ನೇ ಮಾತಾಡ್ತಾರೆ. ದೀಪಕನ ತಂದೆ ಕೇಳಿದ್ರು ಬಹುಶಃ ಅವರು ಇದನ್ನೇ ಮಾತನಾಡಬಹುದು. ಈಗ ಮಾತನಾಡೋ ಸ್ಥಿತಿಲಿ ಇರದೇ ಇರಬಹುದು ಅವರು. ಅಂಥ ದ್ವೇಷ ಏನೂ ಇರಲಿಲ್ಲ. ಹಾಗಾದರೆ ಇವರಿಬ್ಬರ ನಡುವೆ ನಾನಾಗಲೇ ಹೇಳ್ತೀನಿ, ಏನಾದರೂ ಒಂದು ಕಾರಣ ಇರಬೇಕಲ್ಲ ಮನುಷ್ಯನ ಕೊಲ್ಲಬೇಕಂದ್ರೆ. ಹಣನೋ, ಕಾಸೋ, ಗಾಡಿನೋ, ಒಡವೆನೋ, ಯಾವುದೋ ಜಮೀನೋ, ಆ ಥರದ್ದು ಏನೂ ಇಲ್ಲ. ಯಾರು ಹಾಗಾದರೆ ಕೆಲವು ಬ್ರೈನ್ ವಾಶ್ಗಳಿಂದಾಗಿ ದಕ್ಷಿಣ ಕನ್ನಡ ಭಾಗದಲ್ಲಿ ಹಿಂದುವನ್ನು ಮುಸ್ಲಿಂ ಕೊಲ್ಲೋದು, ಮುಸ್ಲಿಮನ್ನು ಹಿಂದೂ ಕೊಲ್ಲೋದು ನಡೀತಾ ಇದೆಯಾ? ಮನೆ ಕಾಮಗಾರಿ ನಡೀತಾ ಇದೆ. ರಹೀಮ್ ಸತ್ತ ಕಾರಣ ಆ ಮನೆ ಕಾಮಗಾರಿ ಅರ್ಧಕ್ಕೆ ನಿಂತೋಯ್ತು. ನಾನು ನೆಟ್ಟಾರು ವಿಚಾರದಲ್ಲಾಗಲಿ, ಫಾಜಿಲ್ನ ವಿಚಾರದಲ್ಲಾಗಲಿ, ರಹೀಮನ ವಿಚಾರದಲ್ಲಾಗಲಿ, ಸುಹಾಸನ ವಿಚಾರದಲ್ಲಾಗಲಿ, ಇನ್ಯಾವುದೇ ಕೊಲೆಗಳ ವಿಚಾರದಲ್ಲಾಗಲಿ ನನ್ನ ಇದೇ ಮಾತಿರುತ್ತೆ. ಇವರ ಮನೆಗಳಲ್ಲಿ ಆ ಅಪ್ಪ ಅಮ್ಮನ ಪರಿಸ್ಥಿತಿಯನ್ನು ಮನಸ್ಸಲ್ಲಿಟ್ಕೊಂಡು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಇವತ್ತಿಗೆ. ಧಾರ್ಮಿಕ ದ್ವೇಷ, ರಾಜಕಾರಣ, ಓಟು, ಯಾರಿಗೋ ಗೇನ್ ಆಗುತ್ತೆ, ಯಾರೋ ಬಂದು ಭಾಷಣ ಮಾಡ್ತಾರೆ, ಯಾರೋ ಬಂದು ಹಣ ಕೊಟ್ಬಿಡ್ತಾರೆ, ನೋ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಇದೀಗ ಉಸ್ಮಾನ್ ಕಲ್ಲಾಪು ಇದ್ದಾರೆ, ಕಾಂಗ್ರೆಸ್ನ ಮುಖಂಡರು. ಸ್ವಾಗತ ಉಸ್ಮಾನ್ ಕಲ್ಲಾಪು ಅವರೇ. ಇನ್ನೊಂದು ಕಡೆ
ರಾಜಶೇಖರಾನಂದ ಸ್ವಾಮೀಜಿಗಳಿದ್ದಾರೆ, ವಜ್ರದೇಹಿ ಮಠದವರು. ಸ್ವಾಗತ ರಾಜಶೇಖರಾನಂದ ಸ್ವಾಮೀಜಿಗಳೇ ಈ ಒಂದು ಡಿಬೇಟ್ಗೆ. ನಮಸ್ತೆ. ನಾನು ಆರಂಭದಲ್ಲೇ ಸ್ಪಷ್ಟಪಡಿಸಿದ್ದೀನಿ, ನಿಮ್ಮಿಬ್ಬರ ನಡುವೆ ಜಗಳ ಹಚ್ಚಿ ಜೋರಾಗಿ ಮಾತನಾಡಿಸಿ ನನಗೆ ವೈಯಕ್ತಿಕವಾಗಿ ಯಾವುದೇ ಲಾಭ ಇಲ್ಲ. ಈ ನೆಲಕ್ಕೂ ಲಾಭ ಇಲ್ಲ, ಈ ನಾಡಿಗೂ ಲಾಭ ಇಲ್ಲ. ಯಾರೆಲ್ಲ ಮಕ್ಕಳನ್ನು ಕಳೆದುಕೊಂಡಿದ್ದಾರೋ ಅವರ ಮನೆಯವರಿಗೆ ಒಂದು ಸಾಸಿವೆ ಕಾಳಷ್ಟು ಲಾಭ ಇಲ್ಲ. ಒಂದು ಕಾಳಜಿಪೂರ್ವಕವಾಗಿ, ಒಂದು ಶ್ರದ್ಧಾಪೂರ್ವಕವಾಗಿ ಈ ರಕ್ತಪಾತಗಳನ್ನು, ರಕ್ತ ಚರಿತ್ರೆಯನ್ನು ಆ ಪುಟ ಕೊನೆ ಮಾಡಬೇಕು ಅನ್ನೋ ಕಾರಣ ಇಟ್ಕೊಂಡು ನಾನು ಈ ಡಿಬೇಟ್ ಶುರು ಮಾಡ್ತಾ ಇದ್ದೀನಿ. ಮೊದಲು ನಾನು ಉಸ್ಮಾನ್ ಕಲ್ಲಾಪ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ಉಸ್ಮಾನ್ ಕಲ್ಲಾಪು, ಭಾಳ ಸಿಟ್ಟು ಮಾಡ್ಕೊಂಡಿದ್ರಿ. ದಿನೇಶ್ ಗುಂಡೂರಾವ್ ಪ್ರೆಸ್ ಮೀಟ್ ಮಾಡ್ತಾ ಇದ್ರು, ಕೆಲವು ಪ್ರಚೋದಕ ಭಾಷಣಗಳಿಂದ ಈ ಥರ ಆಗ್ತಾ ಇದೆ. ನಂದು ಒಂದು ಪಾಯಿಂಟ್ ಇದೆ ಇಲ್ಲಿ. ರಹೀಮನ ಕೊಲೆ ಆದಾಗ ಪ್ರಚೋದಕ ಭಾಷಣಗಳ ಬಗ್ಗೆ ತಾವು ಮಾತಾಡ್ತೀರಿ, ಫೈನ್. ಸುಹಾಸ್ ಶೆಟ್ಟಿ ಕೊಲೆ ಸಂದರ್ಭದಲ್ಲಿಯೂ ಕೂಡ ಇದೇ ಮಾತು ನಿಮ್ಮ ಮುಖಂಡಗಳಿಂದ ಬಂದಿದ್ದಿದ್ರೆ ಬಹುಶಃ ರಹೀಮನವರೆಗೂ ಇದು ಬರ್ತಾ ಇರಲಿಲ್ವಾ? ರಹೀಮನ ಕುತ್ತಿಗೆಗೆ ಮಚ್ಚಿ ಬೀಳೋವರೆಗೂ ಇದು ಬರ್ತಾ ಇರಲ್ವಾ ಅಂತ ಸ್ಟ್ರೈಟ್ ಅವೇ ಕ್ವಶನ್ ಅಂದು ಉಸ್ಮಾನ್ ಕಲ್ಲಾಪ್. ರಮಣತವರೇ, ನಿಮಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನೀವು ಮಾಡಿದಂಥ ಈಗ ಒಂದು ಆ್ಯಂಕರ್ ಆಗಿ ಮೊದಲ ರೀತಿಯಲ್ಲಿ ಈಗ ಮಾತಾಡಿದರೆ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ನಿಮಗೆ. ಯಾಕೆಂದರೆ ಹಲೋ ಹೇಳಿ, ಕೇಳಿಸ್ತಾ ಇದೆ. ರಮಣತವರೇ, ನೋಡಿ, ನಿಮ್ಮ ಮೆಸೇಜಿಂದ ಸಮಾಜವನ್ನು ಒಳ್ಳೇದು ಮಾಡಬಹುದು ಹೊರತು ನಾವು ಕುತ್ಕೊಂಡು ಡಿಬೇಟ್ ಕೊಟ್ಟಿದ್ದೇವೆ ಏನಾದರೂ ಮಾತಾಡಿದರೆ ಸಮಾಜವನ್ನು ಹಾಳು ಮಾಡುವಂಥ ಕೆಲಸಕ್ಕೆ ನಾವಿಲ್ಲ. ಓಕೆ, ನಾವು ಎಲ್ಲ ಧರ್ಮವನ್ನು ಪ್ರೀತಿಸಲಿಕ್ಕೆ ನಮಗೆ ನಮ್ಮ ಮುಸಲ್ಮಾನರು ಎಲ್ಲ ನಮ್ಮ ಪ್ರಭಾದಿಯವರು ಹೇಳಿಕೊಟ್ಟಂಥ ಮಾತು, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಇರಬೇಕು ಅಂತೇಳಿ. ಯಾರನ್ನು ಕೊಂದರೂ ಅದು ತಪ್ಪೇ. ಅದು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಅದೊಂದು ಜೀವ. ಈ ಜೀವಕ್ಕೆ ಮನೆಯಲ್ಲಿ ಬೆಳಗ್ಗೆ ಸಂಜೆವರೆಗೆ ತಾಯಿ ತಂದೆ ಹೆಂಡತಿ ಮಕ್ಕಳು ಕಾಯ್ತಾ ಇದ್ದಾರೆ. ಯಾವಾಗ ಕೆಲಸ ಮಾಡಿ ಬರ್ತಾನೆ, ಅವನು ಏನಾಗಿ ಬಂದರೆ ಏನಾಗ್ಬೋದು, ನಮ್ಮ ಮನೆಯಲ್ಲಾದರೆ ಏನಾಗ್ಬೋದು. ಕರೆಕ್ಟ್. ನಾವು ಎಲ್ಲರನ್ನು ಗೌರವಿಸುವಂತ ಕೆಲಸ, ಎಲ್ಲರೂ ಬದಲಿಕಲಿಕ್ಕೆ ಅವಕಾಶ ಇದೆ ಈ ಭೂಮಿಯಲ್ಲಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಇದೆ, ಹಿಂದೂ ಆಗಲಿ ಮುಸಲ್ಮಾನರಾಗಲಿ. ಮೊನ್ನೆ ಮಂಜನಡಿಯಲ್ಲಿ ಒಂದು ಸಮಸ್ಯೆ ಆಯಿತು, ಹಿಂದೂಗಳು ಮುಸಲ್ಮಾನರು ಎಲ್ಲರೂ ರಕ್ಷಣೆ ಮಾಡ್ಲಿಕ್ಕೆ ಹೋದ್ರು. ನಾವು ರಾಜಕೀಯವಾಗಿ ಮಾತಾಡುವುದಿಲ್ಲ, ನಮಗೆ ರಾಜಕೀಯ ಶಾಶ್ವತ ಅಲ್ಲ. ನಾವು ಹೇಳೋದು ಸರ್ವರು ಒಂದಾಗಿರಿ, ಎಲ್ಲರೂ ಒಂದಾಗಿರಿ. ನೀವೊಂದು ಆಂಕರ್ ಆಗಿ ಒಂದು ಸ್ಟಾರ್ಟಿಂಗ್ ಹೇಳಿದಂಥ ಮಾತು, ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಈ ಮೆಸೇಜಿಂದ ಸಮಾಜವನ್ನು ಒಳ್ಳೇದು ಮಾಡಬಹುದು ಹೊರತು ನಾವು ಅವರನ್ನು ಟೀಕೆ ಮಾಡುವುದು, ನಾವು ಇವರನ್ನು ಟೀಕೆ ಮಾಡುವುದು, ಹಿಂದೂಗಳು ಮುಸಲ್ಮಾನರಂತೇಳಿ ನಾ ಮಾತಾಡುವುದಿಲ್ಲ.